ನೋಡಿ ಎಷ್ಟು ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ನೋಡಿ ಯಾವ ರೀತಿಯಾಗಿ ಚೀಸು ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ. ಈ ರೀತಿಯಾಗಿ ಮಕ್ಳಿಗೆ ಟಿಫನ್ ಮಾಡಿಕೊಟ್ರೆ ಮಕ್ಳು ಯಾಕೆ ತಿನ್ನಲ್ಲ ಹೇಳ್ರಿ. ಖಂಡಿತವಾಗಿಯೂ ನೀವು ಒಮ್ಮೆ ಈ ಥರ ಟ್ರೈ ಮಾಡ್ಕೊಳ್ಳಿ. ನೋಡಿ ಒಂದು ಕಾರ್ನ್ ತೊಗೊಂಡಿದ್ದೀನಿ. ಈ ಕಾರ್ನ ನಾವು ನೀರಲ್ಲಿ ಹಾಕಿ ಬೇಯಿಸೋದ್ರಿಂದ ಇದನ್ನು ಒಳಗಿರೋ ಅಂಶ ಎಲ್ಲ ಹೊರಟೋಗುತ್ತೆ. ಅದರಿಂದ ನಾನು ಇದನ್ನು ಓವನಲ್ಲಿಟ್ಟು ಒಂದು 15 ನಿಮಿಷ ಇದನ್ನು ಫುಲ್ ಬೇಯಿಸ್ಕೊಂಬರ್ತೀನಿ. ಹಾಗೆ ಬೇರೆ ಒಂದು ರೆಸಿಪಿಗೆ ನಾನು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೆ. ಪೀಸ್ ಆಗಿರೋ ಆಲೂಗಡ್ಡೆ ಸೈಡ್ಸ್ ಇದ್ದಾವೆ, ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಇದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುವ ಒಂದು ಕಾರ್ನ್ ಆಲೂ ಚೀಸ್ ಡಿಶ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುವಂಥ ಡಿಶ್ಶು, ಹಾಗೂ ಮಕ್ಳು ಟಿಫನ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ನೋಡಿ ಈ ಆಲೂಗಡ್ಡೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ಬೋದು. ಉಳಿದಿರೋ ಆಲೂಗಡ್ಡೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ನಾನು ಫಸ್ಟ್ ಬೇಯಿಸ್ಕೊಂಬರ್ತೀನಿ, ಹಾಗೂ ಇದನ್ನು ಕೂಡ ನಾನು ಓವನಲ್ಲಿಟ್ಟು ಬೇಯಿಸ್ತೀನಿ. ಇದನ್ನು ಕೂಡ ಬೇಯಿಸ್ತೀನಿ. ಈ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ದಪ್ಪ ಅವಲಕ್ಕಿ ಬೇಡ ಅಂದರೆ ನೀವು ಬ್ರೆಡ್ ಕ್ರಮ್ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದು ತೊಗೋಬೋದು. ನೋಡಿ ನಾನು ಮನೆಯಲ್ಲಿ ಸಿಗುವಂಥ ಐಟಮ್ನ ಉಪಯೋಗಿಸ್ಕೊಂಡು ಮಾಡ್ತಿರುವಂಥದ್ದು, ಅದರಿಂದ ಅವಲಕ್ಕಿನ ಹಾಕಿದ್ದೀನಿ. ಇದನ್ನು ನಾವು ಪುಡಿ ಮಾಡ್ಕೊಂಬರ್ಬೇಕು, ತರಿಯಾಗಿ ಪುಡಿ ಮಾಡ್ಕೊಂಬರ್ಬೇಕು. ನೋಡಿ ಈ ರೀತಿ ಪೌಡ್ರ್ ಆಗಿದೆ. ನೋಡಿ ಈ ರೀತಿಯಾಗಿರಬೇಕು. ನಿಮಗೆ ಬ್ರೆಡ್ ಕ್ರಮ್ಸ್ ಹೆಂಗೆ ಸಿಗುತ್ತೋ, ಬ್ರೆಡಿನ ಪುಡಿ ಸಿಗುತ್ತಲ್ಲ ಅಂಗಡಿಯಲ್ಲೆಲ್ಲ, ಅದೇ ರೀತಿಯಾಗಿ ತರಿಯಾಗಿದೆ. ಒಂಥರ ಚಿರೋಟಿ ರವೆ ಇದೆ ಆ ರೀತಿ ಕಾಣುತ್ತೆ ನೋಡಿದ್ರೆ. ನೋಡಿ ಈ ರೀತಿ ಇದ್ದರೆ ಸಾಕು. ನಂತರ ಕಾರ್ನ್ ಕೂಡ ನಾನು ಓವನಲ್ಲಿಟ್ಟು ಬೇಯಿಸಿದ್ದೆ, ಅದು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ, ಅದು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಕಟ್ ಹಾಕಬೇಕು. ನಿಮಗೆ ಈ ರೀತಿ ಆಗಲ್ಲ ಅಂದರೆ ನೀವು ಕಾಳುಗಳನ್ನು ಕೂಡ ಸಪ್ರೇಟ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು ಬೇಕು ಅಂದರೆ. ನೋಡಿ ಇದು ಕಟ್ ಆಗಿದೆ. ಈಗ ನೋಡಿ ಇದು ರೆಡಿಯಾಗಿದೆ. ಈಗ ಆಲೂಗಡ್ಡೆ ಬೇಯಿಸಿದ್ದು ಇದನ್ನು ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಬೆಂದಿದೆ. ಈಗ ಈ ಮಿಶ್ರಣ, ಈಗ ಏನು ಕಟ್ ಮಾಡಿದ್ವಲ್ಲ ನಾವು ಸ್ವೀಟ್ ಕಾರ್ನ್, ಅದನ್ನು ಇದಕ್ಕೆ ಹಾಕೋಣ. ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಫಸ್ಟೇ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂತರದಲ್ಲಿ ಮಾಡಿದ್ರು ನಡೆಯುತ್ತೆ. ನೋಡಿ ಈಗ ಇದನ್ನು ಪ್ರೆಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ, ಬೇಗ ಪ್ರೆಸ್ ಆಗುತ್ತೆ. ಇಲ್ಲಾಂದರೆ ನೀವು ಮುಂಚೆನೇ ಪ್ರೆಸ್ ಮಾಡ್ಕೊಂಬಿಟ್ಟು, ಅಂದರೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಕಾರ್ನ್ ಹಾಕೋದು ನಡೆಯುತ್ತೆ. ಸ್ಕೂಲ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ 2 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಬೇಡ ಅನ್ನೋರು ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನೋಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಸಾಕು. ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಕಾರ್ನ್ಫ್ಲವರ್ ಬೇಡ ಅನ್ನೋರು ನಾನು ಹೇಳಿದ್ನಲ್ಲ, ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್ಲು, ಚೆನ್ನಾಗಿರುತ್ತೆ ಹಾಕಿದರೆ.
ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದೆ. ನೀವು ಸ್ಪೈಸಿ ಇಷ್ಟಪಡ್ತಾರೆ ಮಕ್ಕಳು ಅಂದರೆ ಖಾರ ಪುಡಿ ಬೇಕಾದ್ರೆ ಹಾಕ್ಬೋದು. ಜಾಸ್ತಿ ಸ್ಪೈಸಿ ಬೇಕು ಅಂದರೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ ಪೌಡ್ರು ಕಾಳು ಮೆಣಸಿನ ಪುಡಿ ಹಾಕಿರೋದ್ರಿಂದ ಮತ್ತು ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ಆದರೆ ಏನು ಹಾಕ್ತಾಯಿಲ್ಲ ಸ್ಪೈಸೀಸು. ಈಗ ಈ ಸ್ಪೂನ್ ಕೆಲಸ ಮುಗೀತು. ಈಗ ಕೈಯಿಂದಲೇ ನಾವು ಉಂಡೆ ಮಾಡ್ಕೋಬೇಕು, ಸಣ್ಣ ಸಣ್ಣ ಉಂಡೆ. ನೋಡಿ, ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ಕೈಗೆ ಎಣ್ಣೆ ಹಚ್ಕೊಂಡು ಈಗ ಸಣ್ಣ ಸಣ್ಣದಾಗಿ ಉಂಡೆ ತಗೊಳ್ಳೋಣ. ಜಾಸ್ತಿ ದಪ್ಪ ಕೂಡ ತಗೋಬೇಡಿ, ಸಣ್ಣದಾಗಿದ್ದರೆ ಸಾಕು. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು, ತುಂಬ ಮೆತ್ತಗಿರುತ್ತೆ ಇದು. ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ನಾವು ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಸರಿ ಉಳ್ಳಾಡಿಸ್ರಿ. ನೋಡಿ, ಈ ರೀತಿಯಾಗಿ ಉಳ್ಳಾಡಿಸ್ಬಿಟ್ಟು ತುಂಬ ಕ್ರಂಚಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನಾನು ಹೇಳಿದ್ನಲ್ಲ, ಇಲ್ಲಾಂದರೆ ನೀವು ಬ್ರೆಡ್ ಕ್ರಮ್ಸ್ ಕೂಡ ಉಪಯೋಗಿಸ್ಕೋಬೋದು. ನೋಡಿ, ಈ ರೀತಿ ಉಳ್ಳಾಡಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಾವು ಒಂದು ಪ್ಲೇಟಲ್ಲಿ ಇದು ಒನ್ ಟೈಪ್, ಓಕೆ, ಈ ರೀತಿ ಮಾಡ್ಕೋಬೋದು. ಮತ್ತೊಂದು ಟೈಮ್ ತೋರಿಸ್ತೀನಿ ನಿನಗೆ. ನೋಡಿ, ಇದು ತೊಗೊಂಡ್ಬಿಟ್ಟು ಈ ರೀತಿ ಈಗ ಈ ರೀತಿ ಸಣ್ಣದಾಗಿ ಇಲ್ಲಿ ಹೋಲ್ ಮಾಡ್ಕೊಳ್ಳಿ. ಈ ಹೋಲ್ಗೆ ಏನು ಮಾಡಿ ಅಂದರೆ ನೀವು ಸ್ವಲ್ಪ ಚೀಸ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮೊಸರೆಲ್ಲ ಚೀಸ್ ಬರುತ್ತಲ್ಲ ಗ್ರೇಟೆಡ್, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಇದನ್ನು ಕವರ್ ಮಾಡ್ಕೊಳ್ಳಿ. ಚೀಸ್ ಒಳಗಡೆ ಇರಲಿ, ಇದನ್ನು ಕವರ್ ಮಾಡ್ಕೊಳ್ಳಿ. ಸ್ಲೈಸ್ ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ಈ ಪೌಡ್ರ್ ಚೀಸ್ ಇತ್ತು ಏನು ಬರುತ್ತೆ ಹೊರಗಡೆ ಎಲ್ಲ ಬಂದುಬಿಡುತ್ತೆ ಅಷ್ಟೇ. ನೋಡಿ, ಈ ರೀತಿ ಕವರ್ ಆಗಬೇಕು ಒಳಗಡೆ. ನೀವು ಖಾಲಿ ಆ ರೀತಿ ಕೂಡ ಮಾಡ್ಬೋದು. ಮಕ್ಕಳಿಗಾದರೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಾಕ್ಬಿಟ್ಟು ಈಗ ಅವಲಕ್ಕಿ ಪೌಡ್ರಲ್ಲಿ ಉಳ್ಳಾಡಿಸ್ಬಿಟ್ಟು ನೋಡಿ, ಇದು ಕೂಡ ಸೇಮ್ ಅದೇ ರೀತಿಯಾಗಿ ಬರುತ್ತೆ. ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ಚೀಸ್ ಅಂದರೆ ಈ ರೀತಿ ಇತ್ತು, ಪಿಜ್ಜಾ ಮಾಡೋಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಆ ಚೀಸ್ ಇದು. ಒಳಗಡೆ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಿಕೊಡಿ. ಪಕ್ಕದಲ್ಲಿ ನೀವು ನೀರು ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಕೈಗೆಲ್ಲ ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ ಇದು. ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ವ, ತುಂಬ ಸ್ಟಿಕ್ಕಿ ಆಗಿರುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ. ನಾನು ಎಲ್ಲನೂ ಅದೇ ರೀತಿಯಾಗಿ ಚೀಸ್ ಹಾಕಿ ಮಾಡ್ಕೊಂಬರ್ತೀನಿ ನಾನು. ನೋಡಿ, ಎಲ್ಲ ಒಂದು ಉಂಡೆಗಳನ್ನು ರೆಡಿ ಚೀಸ್ ಉಂಡೆಗಳು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಒಳಗಡೆ ಸೂಪರಾಗಿರುವ ಚೀಸ್ ಇದೆ. ಬನ್ನಿ ಇದನ್ನು ಹೇಗೆ ಕುಕ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಪಡ್ಡು ಹಂಚು ತೊಗೊಂಡಿದ್ದೀನಿ. ಪಡ್ಡು ಹಂಚು ಪೂರ್ತಿ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅನ್ನೋರು ನೀವಿಲ್ಲಿ ತುಪ್ಪನ ಹಾಕ್ಕೋಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನಾವು ಡೀಪ್ ಫ್ರೈ ಮಾಡಿದರೆ ತುಂಬ ಎಣ್ಣೆ ಹಿಡಿಯುತ್ತೆ. ಈಗ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಿಡಿಯುತ್ತೆ, ಆದ್ದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಎಣ್ಣೆನೂ ಈಗ ಬಿಸಿಯಾಗಿದೆ. ಈಗ ಒಂದೊಂದೇ ಉಂಡೆಗಳನ್ನು ತೆಗೆದಿಡ್ತೀನಿ, ಇದ್ರೊಳಗೆ ಹಾಕ್ತೀನಿ. ನೋಡಿ ಈ ರೀತಿಯಾಗಿ ಮೇಲಿಂದನೂ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಇದಕ್ಕೆ. ನೀವು ಪಡ್ಡು ಹೇಗೆ ಮಾಡ್ತೀರಲ್ಲ ಅದೇ ರೀತಿಯಾಗಿ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನೀವು ಪಡ್ಡೆ ಹೇಗೆ ತಿರುಗಿಸ್ತಾರಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ತಿರುಗಿಸ್ಬೇಕಾಗುತ್ತೆ. ಒಂದೇ ಸರಿ ತಿರುಗಿಸ್ಬೇಡಿ, ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಸ್ಪೂನ್ ತೊಗೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಬೇಕು. ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅದು ಆವಾಗ ಅಲ್ಲಿವರೆಗೂ ನಾವು ತಿರುಗಿಸ್ಬೇಕು ನಿಧಾನವಾಗಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಘಮ್ ಅಂತ ಪರಿಮಳ ಬರ್ತಾ ಇದೆ ನಿಜವಾಗ್ಲೂ. ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಚೀಸ್ ಸ್ವಲ್ಪ ಹೊರಗಡೆ ಬಂದುಬಿಟ್ರೆ ಸ್ವಲ್ಪ ಎಣ್ಣೆ ಹೋಯ್ತು ಅಂದ್ಕೊಂಡ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪನ್ನು ಹಾಕ್ಕೊಳ್ಳಿ. ನಾನು ತೀರಾ ಜಾಸ್ತಿ ಕೂಡ ಇಲ್ಲಿ ಎಣ್ಣೆ ಹಾಕ್ತಾಯಿಲ್ಲ, ಮೀಡಿಯಮ್ ಆಗಿ ಹಾಕ್ತಾ ಇರೋದು. ಸ್ವಲ್ಪನೇ ಒಂದೇ ಸರಿಗೆಲ್ಲ ಹಾಕ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಈ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ ಸ್ವಲ್ಪ ಚೀಸ್ ಕೂಡ ಹೊರಗಡೆ ಬರ್ತಾ ಇದೆ, ನೀವು ಕಾಣಿಸ್ತಾ ಇರ್ಬೋದೇನೋ. ಚೀಸ್ ಮೆಲ್ಟ್ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಇವಾಗ ತೆಗೆದ್ರೆ ಮುಗೀತು. ಒಂದು ಪ್ಲೇಟಲ್ಲಿ ತೆಗೆದು ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ ಚೀಸ್ ಕಾಣ್ತಾ ಇದೆ ನಿಮಗೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಚೀಸ್ ಕೂಡ ಇಲ್ಲಿ ಮೆಲ್ಟ್ ಆಗಿದೆ. ಈ ರೀತಿ ಆದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ. ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ. ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ನಿಧಾನಕ್ಕೆ ಒಂದೊಂದನ್ನೇ ತೆಗಿತೀನಿ. ತಿನ್ನೋಕ್ಕೊಂಥರ ಮಜವಾಗಿರುತ್ತೆ, ಏನೋ ಡಿಫ್ರೆಂಟಾಗಿರುತ್ತೆ. ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿ ಮನೇಲಿ. ನೋಡಿ ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ. ಅಂದರೆ ನೀವು ಸ್ಲೈಸ್ ತೊಗೊಂಡ್ರೆ ಹೊರಗಡೆ ಒಂಚೂರು ಬರೋದಿಲ್ಲ. ಸ್ಲೈಸ್ ತೊಗೊಂಡಿದ್ರೆ ಹೊರಗಡೆ ಬರೋದಿಲ್ಲ. ಅದು ನಾವಿಲ್ಲಿ ಗ್ರೇಟೆಡ್ ಅಂದರೆ ಪೌಡ್ರ್ ಹಾಕಿರೋದ್ರಿಂದ ಹೊರಗಡೆ ಬರುತ್ತೆ. ಅದರಿಂದ ನೋಡಿ ನಮ್ಮ ರೆಡಿಯಾಗಿದೆ ಈಗ, ತುಂಬ ಸೂಪರಾಗಿ. ಸ್ವಲ್ಪ ಕೆಚಪ್ನ ಹಾಕ್ಕೊಂಡಿದ್ದೀನಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಬನ್ನಿ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಒಂದು ಓಪನ್ ಮಾಡ್ತೀನಿ ಈಗ. ನೋಡಿ ಚೀಸಾಗಲಿ ಹೊರಗಡೆ ಬಂದಿದೆ ಇಲ್ಲಿ. ನೋಡಿ ಯಾವ ರೀತಿಯಾಗಿ ನಮ್ಮ ಚೀಸ್ ಕೂಡ ಮೆಲ್ಟ್ ಆಗಿದೆ. ಮಕ್ಕಳಿಗೆ ಈ ರೀತಿ ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತಾರಲ್ವ. ನೋಡಿ ಹಚ್ಕೊಂಡು ತಿಂತಿರೋದು. ಸೂಪರಾಗಿ ಬಂದಿದೆ ನೋಡಿ ಚೀಸು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮತ್ತೊಂದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ನೋಡಿ ಯಾವ ರೀತಿಯಾಗಿ ಚೀಸು ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ. ಈ ರೀತಿಯಾಗಿ ಮಕ್ಳಿಗೆ ಟಿಫನ್ ಮಾಡಿಕೊಟ್ರೆ ಮಕ್ಳು ಯಾಕೆ ತಿನ್ನಲ್ಲ ಹೇಳ್ರಿ. ಖಂಡಿತವಾಗಿಯೂ ನೀವು ಒಮ್ಮೆ ಈ ಥರ ಟ್ರೈ ಮಾಡ್ಕೊಳ್ಳಿ. ನಿಮ್ಮ ಮೇಲ್ಗಡೆ ಅವಲಕ್ಕಿ ಬೇಡ ಅಂದರೆ ನೀವು ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ಳಿ. ಬಟ್ ಅವಲಕ್ಕಿ ಹಾಕಿದಲ್ವ ತುಂಬ ಕ್ರಂಚಿಯಾಗಿ ಬಂದಿದೆ. ತಿಂತಾ ಇದ್ದರೆ ಕರುಮ್ ಅಂತ ಸೌಂಡ್ ಬರುತ್ತೆ ನಿಜವಾಗ್ಲೂ.
ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ತಿನ್ಕೊಳ್ಳಿ. ಹಾಗೂ ನಮ್ಮ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.